ಡ್ರಗ್ಸ್ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ. ಸಿಸಿಬಿ ಎನ್ಸಿಬಿ ಬಳಿಕ ಈಗ ಐಎಸ್ಟಿ ಸರದಿ. ಆಂತರಿಕ ಭದ್ರತಾ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನರನ್ನ ವಿಚಾರಣೆಗೆ ಅಂತ ಕರೆಸ್ತಾ ಇದ್ದಾರೆ, ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಐಎಸ್ಟಿ ಅಧಿಕಾರಿಗಳು. ಅಲ್ಲಿಗೆ ಡ್ರಗ್ಸ್ ಕೇಸಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಇಷ್ಟು ದಿನಗಳ ಕಾಲ ನಾವೇನ್ ನೋಡ್ತಾ ಇದ್ವಿ, ಎನ್ಸಿಬಿಯಿಂದ ನೋಟಿಸ್ ಇಶ್ಯೂ ಆಗ್ತಾ ಇತ್ತು, ಸಿಸಿಬಿ ಅಧಿಕಾರಿಗಳು ನೋಟಿಸ್ ಇಶ್ಯೂ ಮಾಡಿ ವಿಚಾರಣೆಗೆ ಕರೆಸ್ತಾ ಇದ್ರು. ಅದರಂತೆ ಸಾಕಷ್ಟು ಜನ ವಿಚಾರಣೆಯನ್ನು ಎದುರಿಸಿ ಹೋದವರಿದ್ದಾರೆ. ಇದೀಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಸುಮಾರು ಜನ ಸಿಸಿಬಿ ಕಸ್ಟಡಿಯಲ್ಲಿದ್ದಾರೆ. ಇವಾಗ ಐಎಸ್ಟಿ ಎಂಟ್ರಿ ಆಗಿದೆ. ನಟ ಲೂಸ್ ಮಾದ ಯೋಗಿಗೆ ಡ್ರಗ್ಸ್ ಬಿಸಿ ತಟ್ಟಿದೆ. ಅದರ ಜೊತೆಯಲ್ಲಿ ಕ್ರಿಕೆಟಿಗ ಅಯ್ಯಪ್ಪಗೂ ಕೂಡ ಮಾದಕ ಲೋಕದ ಶಾಕ್ ತಾಗಿದೆ. ಕೆಲ ಕಿರುತೆರೆ ನಟಿಯರಿಗೂ ಕೂಡ ಐಎಸ್ಟಿ ಶಾಕ್ ಅನ್ನ ಕೊಟ್ಟಿದೆ. ಇನ್ನು ಸೆಪ್ಟೆಂಬರ್ 19ನೇ ತಾರೀಕು ಅಂತಂದ್ರೆ ಮೊನ್ನೆ ಅಯ್ಯಪ್ಪ ಹಾಗೇನೆ ನಟಿ ರಶ್ಮಿತಾ ಚೆಂಗಪ್ಪ ವಿಚಾರಣೆಯನ್ನ ಅಧಿಕಾರಿಗಳು ಮಾಡಿದ್ದಾರೆ. ಇನ್ನು ನಿನ್ನೆ ನಟ ಯೋಗಿ ಹಾಗೇನೆ ನಟಿ ನಿಶ್ಚಿತಾರ ವಿಚಾರಣೆ ಆಗಿದೆ. ಇನ್ನು ಇವತ್ತು ನಟ ಅಭಿಷೇಕ್ ಹಾಗೇನೆ ಗೀತಾ ಭಾರತಿ ಭಟ್ಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಅಧಿಕಾರಿಗಳು. ಇವತ್ತು ಕಿರುತೆರೆ ನಟ ನಟಿಯರಿಗೆ ನೋಟಿಸ್ ಇಶ್ಯೂ ಮಾಡಿರೋದ್ರಿಂದ ಅವರು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಇವರುಗಳ ವಿಚಾರಣೆಯನ್ನ ಆಂತರಿಕ ಭದ್ರತಾ ಅಧಿಕಾರಿಗಳು ನಡೆಸ್ತಾರೆ. ಇದೇ ಐಎಸ್ಟಿ ಟೀಮ್ ಕೆಲ ಪೆಡ್ಲರ್ಗಳನ್ನ ಬಂಧಿಸಿತ್ತು. ಇವರು ವಿಚಾರಣೆ ವೇಳೆ ಸಾಕಷ್ಟು ಜನರ ಹೆಸರನ್ನ ಅವರು ಬಾಯ್ಬಿಟ್ಟಿದ್ದಾರೆ ಪೆಡ್ಲರ್ಗಳು. ಸೊ ಯಾವ ತರ ಡೀಲ್ ಮಾಡ್ತಾ ಇದ್ರು, ಯಾರ್ಯಾರು ಕಸ್ಟಮರ್ಗಳು ಆಗಿದ್ರು, ಸೊ ಯಾವ ತರ ಲಿಂಕ್ ಇತ್ತು ಅಂತ ಹೇಳುವಂತ ಟೈಮ್ ನಲ್ಲಿ ಒಂದಿಷ್ಟು ಹೆಸರುಗಳನ್ನ ಅವರು ಹೇಳಿದ್ದಾರೆ. ಆ ಮಾಹಿತಿಯ ಆಧಾರದ ಮೇಲೆ ಯೋಗಿ, ಅಯ್ಯಪ್ಪ ಹಾಗೇನೆ ನಟಿಯರಿಗೆ ನೋಟಿಸ್ ಇಶ್ಯೂ ಆಗಿರೋದು, ವಿಚಾರಣೆಯನ್ನ ನಡೆಸ್ತಾ ಇರೋದು. ಇದೇ ವಿಚಾರವಾಗಿ ನಟ ಯೋಗಿ ಒಂದು ರಿಯಾಕ್ಷನ್ ಕೊಟ್ಟಿರೋದು. ನಾನು ಯಾವುದೇ ಪಾರ್ಟಿಗೆ ಹೋಗಿಲ್ಲ, ಡ್ರಗ್ಸ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ವಿಚಾರಣೆ ಸಂದರ್ಭದಲ್ಲಿ ನಟ ಯೋಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ ಅನ್ನೋ ವಿಚಾರ ಗೊತ್ತಾಗಿದೆ. ಅಂದ್ರೆ ವಿಚಾರಣೆ ಕರೆಸಿರೋದಿರ್ಬೋದು, ಅಲ್ಲಿ ಏನ್ ಕ್ವೆಶ್ಚನ್ಸ್ ಕೇಳಿದ್ದಾರೆ ಅವೆಲ್ಲವೂ ಕೂಡ ಸದ್ಯಕ್ಕೆ ಸೀಕ್ರೆಟ್ ಆಗಿ ಉಳಿದಿತ್ತು. ಸೊ ವಿಚಾರಣೆ ಎಲ್ಲ ಮುಗಿದ ಮೇಲೆ ಮಾಹಿತಿ ಸಿಕ್ಕಿರೋದು, ಹೌದು ವಿಚಾರಣೆ ಕರೆಸಿದ್ರು ಅಧಿಕಾರಿಗಳು ಅಂತ. ಇದು ವಿಚಾರಣೆ ಸಂದರ್ಭದಲ್ಲಿ ನನಗೇನು ಗೊತ್ತಿಲ್ಲ, ಈ ಕೇಸ್ಗೂ ನನಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ ಅಂತ ನಟ ಯೋಗಿ ಅಧಿಕಾರಿಗಳ ಮುಂದೆ ಹೇಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಡ್ರಗ್ಸ್ ಮಾರಾಟ ಖರೀದಿಯಲ್ಲಿ ನಾನು ಭಾಗಿಯಾಗಿಲ್ಲ, ನನಗೆ ಯಾವುದೇ ಡ್ರಗ್ಸ್ ದಂಧೆ ಸಂಪರ್ಕ ಇಲ್ಲ ಅಂತ ವಿಚಾರಣೆ ಸಂದರ್ಭದಲ್ಲಿ ನಟ ಯೋಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಐಎಸ್ಟಿ ಅಧಿಕಾರಿಗಳಿಗೆ ಅನ್ನೋದು ಗೊತ್ತಾಗಿದೆ. ಈಗ ಯೋಗಿ ವಿಚಾರಣೆಯನ್ನು ಎದುರಿಸಿದ್ದಾಗಿದೆ. ಇನ್ನು ಅಯ್ಯಪ್ಪ ಹಾಗೇನೆ ನಟ ನಟಿಯರಿಗೂ ಕೂಡ, ಅಂದ್ರೆ ಈ ಸ್ಮಾಲ್ ಸ್ಕ್ರೀನ್ ಕಿರುತೆರೆ ನಟ ನಟಿಯರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಶಾಕ್ ಈಗ ಎದುರಾಗಿದೆ. ಸೊ ಇವತ್ತು ಕೂಡ ಐಎಸ್ಟಿ ಅಧಿಕಾರಿಗಳು ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಅದರಂತೆ ಇವತ್ತು ಕೂಡ ಸಾಕಷ್ಟು ಜನ ಹಾಜರಾಗ್ತಾ ಇದ್ದಾರೆ. ಸೊ ಅಲ್ಲಿಗೆ ಎನ್ಸಿಬಿ ಆಯ್ತು, ಸಿಸಿಬಿ ಆಯ್ತು, ಈಗ ಐಎಸ್ಟಿ ಅಧಿಕಾರಿಗಳು ಅಂತಂದ್ರೆ ಆಂತರಿಕ ವಿಭಾಗದ ಅಧಿಕಾರಿಗಳು ಏನಿದ್ದಾರೆ, ಸೊ ಅವರು ಇವಾಗ ಈ ವಿಚಾರಣೆಯನ್ನ ನಡೆಸ್ತಾ ಇರೋದು. ಅಂದ್ರೆ ಪೆಡ್ಲರ್ಗಳನ್ನ ಈ ಹಿಂದೆ ಬಂಧಿಸಿದ್ರು ಅದೇ ಅಧಿಕಾರಿಗಳು. ಆ ಟೈಮ್ ನಲ್ಲಿ ಅವರು ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಕಸ್ಟಮರ್ ಇದ್ರು, ಬಹುಶಃ ಹೆಂಗ್ ಲಿಂಕ್ ಇತ್ತು, ಯಾವ ತರ ಜಾಲ ಇತ್ತು, ಅದನ್ನೆಲ್ಲ ಹೇಳುವಂತ ಟೈಮ್ ನಲ್ಲಿ ಈ ಸೆಲೆಬ್ರಿಟೀಸ್ ಹೆಸರನ್ನ ಅವರು ಹೇಳಿದ್ದಾರೆ. ಹಾಗಾಗಿ ಐಎಸ್ಟಿ ಅಧಿಕಾರಿಗಳು ಈಗ ನೋಟಿಸ್ ಅನ್ನ ಇಶ್ಯೂ ಮಾಡಿ ಒಬ್ಬೊಬ್ಬರನ್ನೇ ವಿಚಾರಣೆಗೆ ಕರೆಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಖುದ್ದಾಗಿ ಅಯ್ಯಪ್ಪ ಅವರೇ ನಮ್ಮ ಜೊತೆ ಫೋನ್ ಲೈನ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಅಯ್ಯಪ್ಪ ಅವರೇ, ನಿಮ್ಮನ್ನ ಐಎಸ್ಟಿ ಅಧಿಕಾರಿಗಳು ವಿಚಾರಣೆ ಕರೆಸಿದ್ರು ಅಂತ ಗೊತ್ತಾಗಿದೆ. ಸೊ ಅದ್ರ ಬಗ್ಗೆ ಹೇಳ್ಬೋದಾ? ಅಂದ್ರೆ ಕೆಲವೊಂದು ತುಂಬಾ ಕಾನ್ಫಿಡೆನ್ಶಿಯಲ್ ಆಗಿರುತ್ತೆ, ಬಟ್ ವಿಚಾರಣೆ ಹಂತದಲ್ಲಿ ಏನಾಯ್ತು, ನಿಮ್ಮನ್ನ ಯಾಕೆ ಕರೆಸಿದ್ರು? ನಮಸ್ಕಾರ. ಜನರಲ್ ಆಗಿ ಕರೆದಿದ್ದಾರೆ. ಓಕೆ, ವಾಟ್ ಎವರ್ ದೇ ಆಸ್ಕ್ ನಾನು ಕ್ವೆಶ್ಚನ್ಗೆಲ್ಲ ಆನ್ಸರ್ ಮಾಡಿ. ಓಕೆ, ಅಂದ್ರೆ ನಿಮ್ ಹೆಸರು ಯಾರು ಹೇಳಿದ್ರು, ಯಾತಕ್ಕೋಸ್ಕರ ಕರೆಸಿದ್ರು ಅದನ್ನ ಹೇಳ್ಬೋದಾ? ಅದು ಗೊತ್ತಿಲ್ಲ ಮೇಡಮ್. ಓಕೆ, ಅಂದ್ರೆ ನೀವು ಕೇಳಿಲ್ವಾ ವಿಚಾರಣೆಗೆ ಹೋದಂತ ಟೈಮಲ್ಲಿ? ಇಲ್ಲ, ಅವ್ರು ಏನೇನ್ ಕ್ವೆಶ್ಚನ್ ಜನರಲ್ ಕೇಳಿದ್ರು, ವಾಟ್ ಯು ಡೂ, ನಿಮ್ ಪ್ರೊಫೆಷನ್, ಸೊ ಅದೆಲ್ಲ ಹೇಳಿದ್ರು. ಓಕೆ, ಫೈನ್. ಅಂದ್ರೆ ಈ ಡ್ರಗ್ಸ್ ಕೇಸ್ ವಿಚಾರವಾಗಿ ವಿಚಾರಣೆ ಆಯ್ತಾ? ಇಲ್ಲ ಮೇಡಮ್, ಇದು ನನ್ ಸಂಬಂಧ ಇಲ್ಲ. ಅಂದ್ರೆ ಅಧಿಕಾರಿಗಳು ಕ್ವೆಶ್ಚನ್ಸ್ ಕೇಳಿಲ್ವಾ ನಿಮ್ಗೆ ಆ ಬಗ್ಗೆ? ಜನರಲ್ ಕ್ವೆಶ್ಚನ್ಸ್ ಕೇಳಿದಾಗ ಲಾಸ್ಟ್ ಅಲ್ಲಿ ಒಂದು ಕೇಳಿದ್ರು, ಸೊ ಟೋಲ್ಡ್ ದೆಮ್. ಓಕೆ, ಮತ್ತೇನಾದ್ರೂ ವಿಚಾರಣೆಗೆ ಬನ್ನಿ ಅಂತ ಏನಾದ್ರು ಹೇಳಿದಾರಾ? ಕರೆದಾಗ ಇಲ್ಲ, ಬರ್ಬೇಕು? ಕರೆದಾಗ ಹೋಗ್ಲೇಬೇಕು, ನಮ್ ಕರ್ತವ್ಯ. ಸೊ ಫೈನ್, ಅದು ಹೌದು. ಬಟ್ ಏನಾದ್ರು ಬರ್ಬೇಕಾಗತ್ತೆ ಅಂತ ಏನಾದ್ರು ಹೇಳಿದ್ರ? ಜನರಲ್ ಆಗಿ ಏನ್ ಕೇಳಿಲ್ಲ, ಸೊ ನಾರ್ಮಲ್ ಕೇಳಿದ್ರು ಟೋಲ್ಡ್. ಅಂದ್ರೆ ಸುಮಾರು ಎಷ್ಟು ನಿಮಿಷನೋ ಎಷ್ಟು ಗಂಟೆ ವಿಚಾರಣೆ ಆಯ್ತು ನಿಮ್ದು ಹೋದಂತ ಟೈಮ್? ಆಲ್ಮೋಸ್ಟ್ 1 hour. 1 hour. ಫೈನ್. ಅಂದ್ರೆ ಎಷ್ಟು ಜನ ತನಿಖಾಧಿಕಾರಿಗಳು ಇದ್ರು ಆ ಟೈಮ್ ನಲ್ಲಿ? ಇಲ್ಲಿ ಸೊ ಅವ್ರ ಆಫೀಸರ್ಸ್ ಯಾರ್ಯಾರು ಅವ್ರು ಕೇಳಿದ್ರು. ಸೊ ನಮ್ಗೆ ಅದು ಅಷ್ಟು ಐಡಿಯಾ ಇಲ್ವಲ್ಲ ಮೇಡಮ್. ಕರೆಕ್ಟ್.
ಫೈನ್. ಅಂದ್ರೆ ನೋಟಿಸ್ ಯಾವಾಗ ಇಶ್ಯೂ ಆಗಿತ್ತು ನಿಮ್ಗೆ? ಅಂದ್ರೆ ಈಗೆಲ್ಲ ವಾಟ್ಸಪ್ ಅಲ್ಲಿ ಕಳಿಸ್ತಾ ಇದಾರಲ್ಲ, ಹಂಗೆ ನಿಮ್ಗೂನು ಬಂತಾ? ಇಲ್ಲ, ಅದೇ 2 days ಬ್ಯಾಕ್ ಕಳಿಸಿದ್ರು. ಸೊ ರಿಸೀವ್ಡ್ ಅಂಡ್ ಐ ವೆಂಟ್. ನಾಳೆ ಹೋಗ್ಬೇಕು ಅಂತ. ಸೊ ನಾಳೆ ಹೊರಟೆ. ಓಕೆ. 1 hour ಅಲ್ಲಿ ಕಳ್ಸಿದಾರೆ. ಅಂದ್ರೆ ಮನೇಲೆಲ್ಲ ಸ್ವಲ್ಪ ಏನಾದ್ರು ಆತಂಕ ಆದ್ರ ಇದೇನಿದು ಕಳಿಸ್ತಾ ಇದಾರೆ ನಿಮ್ ಮನೇಲಿ? ಜನರಲ್ ಎನ್ಕ್ವೈರಿ ಕೇಳಿದ್ರಲ್ಲ, ಹೇಳಿದ್ದೆ. ಫೈನ್. ಅಂದ್ರೆ ಈಗ ಮೊಬೈಲ್ ಎಲ್ಲ ಕೆಲವು ಕಡೆ ತಗೊಳ್ತಾ ಇದಾರೆ, ಸೀಸ್ ಮಾಡ್ತಾ ಇದಾರೆ. ನಿಮ್ ಮೊಬೈಲ್ ಈಗ ನಿಮ್ ಹತ್ರನೇ ಇದೆಯಾ ಅಥವಾ ಅಧಿಕಾರಿಗಳು ತಗೊಂಡಿದಾರಾ? ಇಲ್ಲ, ನನ್ನ ಹತ್ರ ನಾನು ಒಂದೇ ನಂಬರ್ ಯೂಸ್ ಮಾಡೋದು. ಓಕೆ. ಆಲ್ಮೋಸ್ಟ್ 23 years. ಫೈನ್. ಅಂದ್ರೆ ಈಗ ಮೊಬೈಲ್ ಆ ಟೈಮ್ನಲ್ಲಿ ಇಸ್ಕೊಂಡು ಏನಾದ್ರು ಚೆಕ್ ಮಾಡಿದ್ರ? ಅಂದ್ರೆ ವಿಚಾರಣೆ ಮಾಡುವಂತ ಟೈಮಲ್ಲಿ? ಇಲ್ಲ, ಆ ತರ ಮಾಡಿಲ್ಲ. ಫೈನ್. ಅಂದ್ರೆ ಇವಾಗ ಯಾರೆಲ್ಲ ಅರೆಸ್ಟ್ ಆಗಿದ್ದಾರೆ ಮತ್ತೆ ಕಸ್ಟಡಿಲಿ ಇದ್ದಾರೆ, ಅವ್ರ ಜೊತೆ ಏನಾದ್ರು ಕಾಂಟ್ಯಾಕ್ಟ್ ಇದ್ದಿದ್ದು, ಆ ವಿಚಾರ ಎಲ್ಲ ಪ್ರಸ್ತಾಪ ಆಯ್ತಾ? ಕ್ವೆಶ್ಚನ್ಸ್ ಕೇಳಿದ್ರ? ಇಲ್ಲ ಮೇಡಮ್, ನಮ್ಗೆ ಅದು ಗೊತ್ತಿಲ್ವಲ್ಲ, ಸಂಬಂಧ ಇಲ್ಲ. ಅಂದ್ರೆ ಈಗ ರಾಗಿಣಿ, ಸಂಜನಾ ಅವರೆಲ್ಲ ನಿಮ್ಗೆ ಪರಿಚಯ ಇದ್ರಲ್ವಾ? ಯಾಕಂದ್ರೆ ಅವರೆಲ್ಲ ಬರ್ತಾ ಇದ್ರು ಕ್ರಿಕೆಟ್ ಟೂರ್ನಮೆಂಟ್ ಟೈಮ್. ಅವ್ರಿಗೆ ನಾರ್ಮಲಿ ಪಾರ್ಟೀಸ್ ಹೋಗ್ತಾ ಇದೆ, ಸೊ ಬಂಪಿನ್ ಆಗೇ ಆಗ್ತದೆ. ಅಂದ್ರೆ ಈ ಪಾರ್ಟಿಗಳ ವಿಚಾರವಾಗಿ ಕೇಳಿದ್ರ? ಅಂದ್ರೆ ನೀವ್ ಎಲ್ಲೆಲ್ಲ ಅಟೆಂಡ್ ಆಗಿದ್ರಿ, ಯಾರೆಲ್ಲ ಸೆಲೆಬ್ರಿಟೀಸ್ ಅಲ್ಲಿಗೆ ಬರ್ತಾ ಇದ್ರು? ಇಲ್ಲ, ಅವ್ರಿಗೆ ಹೇಳಿದೆ ಲಾಕ್ ಡೌನ್. ನಾನು ಮದುವೆಗೆ ಮುಂಚೆ ಹೋಗ್ತಾ ಇದ್ದೆ, ಮದುವೆ ಆದ್ಮೇಲೆ ನಾನು ಸ್ಟಾಪ್. ಸೊ ಅಂದ್ರೆ ಇವಾಗ ಯೋಗಿ ಜೊತೆ ನಿಮ್ ಕಾಂಟ್ಯಾಕ್ಟ್ ಇತ್ತ? ಅಂದ್ರೆ ಇದೆಲ್ಲ ಆದ್ಮೇಲೆ ಯೋಗಿನ ಕರೆಸಿದ್ದಾರೆ ಅಂತ ಗೊತ್ತಾಯ್ತು, ಲೂಸ್ ಮಾದ ಯೋಗಿನ. ಇಲ್ಲ ಮೇಡಮ್, ಮಾತಾಡಿಲ್ಲ ನೀವು ಈ ಬಗ್ಗೆ? ಯೋಗಿ ಪರಿಚಯನಾ ಮುಂಚೆ? ಗೊತ್ತು ಅಷ್ಟೇ ನನಗೆ, ಎಲ್ಲಾ ಫೀಲ್ಡ್ ಅಲ್ಲೂ ಗೊತ್ತು ಅಷ್ಟೇ. ಯಾವತ್ತು ಮಾತಾಡಿಲ್ಲ ಅನ್ಸುತ್ತೆ. ಫೈನ್. ಅಂದ್ರೆ ಇವಾಗ ವಿಚಾರಣೆ ಎಲ್ಲ ಆಗಿದೆ, ಮತ್ತೆ ಏನಾದ್ರು ವಿಚಾರಣೆ ಆದ್ಮೇಲೆ ಇವಾಗ ಎಲ್ಲ ಸೈನ್ ಎಲ್ಲ ಹಾಕಿಸ್ಕೊಳ್ತಾ ಇದಾರಂತೆ, ಆತರ ಏನಾದ್ರು ನಿಮ್ ಮಾಡಿಸ್ಕೊಂಡ್ರ? ಅಂದ್ರೆ ಜನರಲ್ ಎನ್ಕ್ವೈರಿ ಏನೇನ್ ಮಾಡಿದಾರೆ ಅದನ್ನ ಕೇಳಿದಕ್ಕೆ ಅದನ್ನ ಇದು ಮಾಡಿ ಅಷ್ಟೇ. ಓಕೆ. ಅಂದ್ರೆ ವಾಪಸ್ ಬಂದ್ಮೇಲೆ ಮನೇಲೆಲ್ಲ ಹೆಂಗ್ ರಿಯಾಕ್ಷನ್ ಇತ್ತು? ಮತ್ತೆ ನಾರ್ಮಲ್ ಆಗಿದೆ. ಫೈನ್. ಅಂದ್ರೆ 1 hour ಈಗ ವಿಚಾರಣೆ ಮಾಡಿದರೆ ಸಾಕಷ್ಟು, ಅಂದ್ರೆ ಜನರಲ್ ಆಗಿ ಕ್ವೆಶ್ಚನ್ಸ್ ಗಳನ್ನ ಕೇಳಿದ್ದಾರೆ. ಅಂದ್ರೆ ಬೇರೆ ಬೇರೆ ಹೆಸರೇನಾದ್ರೂ ಪ್ರಸ್ತಾಪ ಆಯ್ತಾ? ಅಂದ್ರೆ ಇವಾಗ ಯಾರನ್ನೆಲ್ಲ ಕರೆಸ್ತಾ ಇದ್ದಾರೆ, ಅಂದ್ರೆ ನಾನು ರಾಗಿಣಿ, ಸಂಜನಾ ವಿಷಯ ಕೇಳ್ತಾ ಇಲ್ಲ, ಇವಾಗ ಎಟ್ ಪ್ರೆಸೆಂಟ್ ಕರೆಸ್ತಾ ಇದಾರಲ್ಲ ಸೀರಿಯಲ್ ನಟ ನಟಿ. ಇಲ್ಲ ಮೇಡಮ್, ನನ್ಗೇನ್ ಕೇಳಿದ್ರು ಅದನ್ನ ಹೇಳಿದೆ ಅಷ್ಟೇ, ಬೇರೆಯವ್ರದ್ದು ಗೊತ್ತಿಲ್ಲ. ಅಂದ್ರೆ ನನ್ ಪರ್ಟಿಕ್ಯುಲರ್ ಟೈಮ್ ಕೊಟ್ಟಿದ್ರು, ಸೊ ಆ ಸ್ಲಾಟ್ ಅಲ್ಲಿ ಹೋಗಿ. ಅಂದ್ರೆ ಇವಾಗ ಕೆಲವೊಂದು ಹೆಸರುಗಳನ್ನ ಕೇಳಿ, ಇವ್ರು ನಿಮಗ್ ಪರಿಚಯನಾ, ಇವ್ರು ನಿಮಗ್ ಗೊತ್ತಾ, ಇವ್ರ ಜೊತೆ ಪಾರ್ಟಿ ಮಾಡಿ ಆತರ ಏನಾದ್ರು ಕೇಳಿದ್ರ ಅಂತ? ಫೈನ್. ಥ್ಯಾಂಕ್ ಯು ಅಯ್ಯಪ್ಪ ಅವರ ಮಾತಾಡೋದಕ್ಕೆ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್ ವಾಗಟ, ಈಗಷ್ಟೇ ಅಯ್ಯಪ್ಪ ಅವರು ನ್ಯೂಸ್ 18 ಜೊತೆ ಮಾತನಾಡುವಾಗ ಸುಮಾರು 1 ಗಂಟೆ ವಿಚಾರಣೆಯನ್ನ ಮಾಡಿದ್ರು. ನನಗೆ ಜನರಲ್ ಆಗಿ ಕ್ವೆಶ್ಚನ್ಸ್ ಎಲ್ಲ ಕೇಳಿದ್ರು IST ಅಧಿಕಾರಿಗಳು ಅಂತ ಹೇಳಿದ್ರು. ಈಗ CCB NCB ನೋಟಿಸ್ ಇಶ್ಯೂ ಮಾಡಿ ಕರೆಸಿದ್ದನ್ನ ನೋಡಿದ್ವಿ, ನ್ಯಾಯಾಂಗ ಬಂಧನ ಆಗ್ತಾ ಇದೆ, ಕೆಲವರು CCB ಕಸ್ಟಡಿ ಇದ್ದಾರೆ. ಈಗ IST ಅಧಿಕಾರಿಗಳು ಕೂಡ ಈಗ ವಿಚಾರಣೆಯನ್ನ ನಡೆಸ್ತಾ ಇರೋದು ಒಂಥರ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಸೀರಿಯಲ್ ನಟ ನಟಿಯರು ಇರ್ಬೋದು, ಜೊತೆಗೆ ಲೂಸ್ ಮಾದ ಯೋಗಿನ್ ಕರೆಸಿದ್ರು, ಅಯ್ಯಪ್ಪ ಕರೆಸಿದ್ರು, ಇನ್ನು ಬಹುಶಃ ಸಾಕಷ್ಟು ಜನರ ಲಿಸ್ಟ್ ಅಲ್ಲಿ ಇರ್ಬೋದು, ಕರೆಸಬಹುದು ಅಂತ ಕಾಣಿಸುತ್ತೆ. ಸೊ IST ಅಧಿಕಾರಿಗಳು ಯಾವ ತರ ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ. ಎಸ್ ಶರ್ಮಿತಾ, NCB ಮತ್ತೆ CCB ಅಧಿಕಾರಿಗಳ ಬಳಿಕ ಈಗ ISD ಅಧಿಕಾರಿಗಳು ಈ ಒಂದು ಮಾದಕ ಜಾಲದ ವಿರುದ್ಧ ಸಮರ ಸಾರಿರುವಂಥದ್ದು. ಅಂದ್ರೆ ಈಗಾಗಲೇ CCB ಅಧಿಕಾರಿಗಳು ಸ್ಯಾಂಡಲ್ವುಡ್ನ ಕೆಲ ನಟ ನಟಿಯರಾಗಿರ್ಬೋದು, ಉದ್ಯಮಿ ಮಕ್ಕಳನ್ನ ಕೂಡ ಬಂಧನ ಮಾಡಿ ಒಂದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ NCB ಅಧಿಕಾರಿಗಳು ಕೂಡ ಬಹಳ ಒಂದು ತನಿಖೆ ಕೂಡ ಚುರುಕುಗೊಳಿಸಿದ್ದು, ಆ ಆರೋಪಿಗಳನ್ನು ಕೂಡ ಒಂದು ವಿಚಾರಣೆ ನಡೆಸ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಈಗ ಸ್ಯಾಂಡಲ್ವುಡ್ನ ಸ್ಟಾರ್ ನಟ ಯೋಗಿಯನ್ನು ಕೂಡ ISD ಅಧಿಕಾರಿಗಳು ನಿನ್ನೆ ವಿಚಾರಣೆಗೆ ಕರೆಸಿ ಈ ಒಂದು ಡ್ರಗ್ಸ್ ಕೇಸ್ ಸಂಬಂಧಪಟ್ಟಂತೆ ಒಂದು ವಿಚಾರಣೆ ನಡೆಸಿದ್ದಾರೆ. ಯಾಕಂದ್ರೆ ಕೆಲ ದಿನಗಳ ಹಿಂದೆ ಕೆಲ ಡ್ರಗ್ ಪೆಡ್ಲರ್ಗಳನ್ನ ಏನು ಆಂತರಿಕ ಭದ್ರತಾ ವಿಭಾಗದ ಅಧಿಕಾರಿಗಳು ಬಂಧನ ಮಾಡಿದ್ರು. ಅವರ ಒಂದು ಕೊಟ್ಟಂತಹ ಒಂದು ಹೇಳಿಕೆಗಳು ಮತ್ತೆ ಅವರ ಒಂದು ಸಂಪರ್ಕದ ಆಧಾರದಲ್ಲಿ ಈಗ 19ನೇ ತಾರೀಕು ಅಯ್ಯಪ್ಪ ಮತ್ತೆ ನಿಶ್ಚಿತ ಏನು ಚಂಗಪ್ಪ ಈ ಇಬ್ಬರನ್ನು ಕೂಡ ವಿಚಾರಣೆ ನಡೆಸಿದ್ರು. ಇದಾದ ಬಳಿಕ ನಿನ್ನೆ ನಿಶ್ಚಿತ ಮತ್ತೆ ಏನು ಲೂಸ್ ಮದ ಯೋಗಿ ಇಬ್ಬರನ್ನು ಕೂಡ ವಿಚಾರಣೆ ನಡೆಸಿದ್ದಾರೆ. ಅದು ಇವತ್ತು ಬೆಳಗ್ಗೆ 10 ಗಂಟೆಗೆ ಏನು ಗೀತಾ ಭಾರತಿ ಭಟ್ ಮತ್ತೆ ಈ ಒಂದು ಗಟ್ಟಿಮೇಳ ಕಿರುತೆರೆ ನಟ ಆಗಿರುವಂತಹ ಅಭಿಷೇಕ್ ದಾಸ್ ಇವರನ್ನು ಕೂಡ ವಿಚಾರಣೆಗೆ ಬರಬೇಕು ಅನ್ನೋ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇದಲ್ಲದೆ ಕೆಲ ಕಿರುತೆರೆ ನಟ ನಟಿಯರಿಗೂ ಕೂಡ ಏನು ISD ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಒಂದು ಡ್ರಗ್ಸ್ ಕೇಸ್ ಸಂಬಂಧಪಟ್ಟಂತೆ ಅವರನ್ನ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ISD SP ಆಗಿರುವಂತಹ ಆನಂದ್ ಕುಮಾರ್ ನೇತೃತ್ವದಲ್ಲಿ ಒಂದು ತನಿಖೆ ಕೂಡ ನಡೀತಾ ಇರುವಂತದ್ದು. ಅವರೇ ಖುದ್ದಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ಈ ಒಂದು ಕಿರುತೆರೆ ನಟ ನಟಿಯರು ಕೆಲ ಪಾರ್ಟಿಗಳಲ್ಲಿ ಹೈಪೇಜ್ ಪಾರ್ಟಿಗಳು ಮತ್ತೆ ಹೈ ಎಂಡ್ ಪಾರ್ಟಿಗಳಲ್ಲಿ
ಪಾರ್ಟಿಗಳಲ್ಲಿ ಭಾಗಿಯಾಗ್ತಾ ಇದ್ರು. ಅಲ್ಲಿ ಡ್ರಗ್ಸ್ ಬಳಕೆ ಒಂದು ಆರೋಪ ಕೂಡ ಯಥೇಚ್ಛವಾಗಿ ಕೇಳಿ ಬರ್ತಾ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈ ಕಿರುತೆರೆ ನಟ ನಟಿಯರಾಗಿರ್ಬೋದು ಕೆಲವರು ಆ ಒಂದು ಪಾರ್ಟಿಗಳಲ್ಲಿ ಭಾಗಿಯಾಗಿ ಡ್ರಗ್ಸ್ ಬಳಕೆ ಮಾಡ್ತಾ ಇದ್ರು ಅನ್ನೋ ಆರೋಪ ಹಿನ್ನೆಲೆಯಲ್ಲಿ ಆ ಒಂದು ಅವ್ರ ಸಂಪರ್ಕ ಯಾರ್ಯಾರಿಗೆ ಈ ಒಂದು ವಾಟ್ಸಪ್ನಲ್ಲಿ ಇವರೆಲ್ಲರೂ ಕೂಡ ಸಂಪರ್ಕ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇವರನ್ನ ಖುದ್ದಾಗಿ ಅವ್ರಿಗೆ ಅವ್ರಿಗೆ ವಾಟ್ಸಪ್ ಮೂಲಕ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಈಗ ನಟ ಲೂಸ್ ಮಾದ ಮತ್ತೆ ಅಯ್ಯಪ್ಪ ಇಬ್ಬರು ಕೂಡ ವಿಚಾರಣೆಗೆ ಈಗಾಗಲೇ ಹಾಜರಾಗಿದ್ದಾರೆ. ಮತ್ತೆ ವಿಚಾರಣೆಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಅಂದ್ರೆ ಮೊನ್ನೆ ಅಯ್ಯಪ್ಪ ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಅವರಿಗೆ ಈ ಒಂದು ಪಾರ್ಟಿಗಳ ಬಗ್ಗೆ ಒಂದಷ್ಟು ಪ್ರಶ್ನೆ ಮಾಡಿದ್ದಾರೆ. ಅವರ ಸಂಪರ್ಕದಲ್ಲಿರುವ ಸ್ನೇಹಿತರ ಬಗ್ಗೆ ಕೂಡ ಒಂದು ಪ್ರಶ್ನೆಗಳ ಮಾಡಿದ ಸಂದರ್ಭದಲ್ಲಿ ಅವರು ಕೂಡ ಉತ್ತರವನ್ನ ಕೊಟ್ಟಿರುವಂಥದ್ದು. ಮದುವೆ ಆಗೋಕ್ಕೂ ಮುಂಚೆ ನಾನು ಪಾರ್ಟಿಗಳಲ್ಲಿ ಭಾಗಿಯಾಗ್ತಾ ಇದ್ದೆ, ಮದುವೆ ಆದ್ಮೇಲೆ ನಾನು ಎಲ್ಲೂ ಕೂಡ ಹೋಗಿಲ್ಲ, ಮತ್ತೆ ಲಾಕ್ಡೌನ್ ಸಮಯದಲ್ಲೂ ಕೂಡ ನಾನು ಮನೆ ಬಿಟ್ಟು ಹೊರಗಡೆ ಹೋಗಿಲ್ಲ ಅದ್ರ ಬಗ್ಗೆ ಹೇಳಿದ್ದಾರೆ. ಅದೇ ರೀತಿ ಲೂಸ್ ಮಾದ ನಿನ್ನೆ ವಿಚಾರಣೆ ಸಂದರ್ಭದಲ್ಲಿ ನನಗೂ ಈ ಒಂದು ಡ್ರಗ್ಸ್ ಪ್ರಕರಣಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ, ನಾನು ಯಾರ ಜೊತೆ ಕೂಡ ಸಂಪರ್ಕ ಇಲ್ಲ ಅನ್ನೋ ಬಗ್ಗೆ ಅಧಿಕಾರಿಗಳ ಬಳಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಅವಿಬ್ಬರ ಹೇಳಿಕೆಯನ್ನ ದಾಖಲು ಮಾಡಿಕೊಂಡು ISD ಅಧಿಕಾರಿಗಳು ಅವರ ಸಹಿಯನ್ನ ಪಡೆದಿದ್ದಾರೆ. ಅದೇ ರೀತಿ ಮತ್ತೆ ವಿಚಾರಣೆ ಕರೆದಾಗ ಬರಬೇಕು ಅನ್ನೋ ಕೂಡ ಸೂಚನೆಯನ್ನ ಕೂಡ ಕೊಟ್ಟಿರುವಂಥದ್ದು. ಸದ್ಯ ಅವರಿಬ್ಬರ ಮೊಬೈಲ್ ಅನ್ನು ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರೆ. ಬಟ್ ಯಾವುದೇ ರೀತಿ ಮೊಬೈಲ್ ಅನ್ನ ಅವರು ವಶಕ್ಕೆ ಪಡ್ಕೊಂಡಿಲ್ಲ. ಮತ್ತೆ ಇವತ್ತು 10 ಗಂಟೆಗೆ ಈ ಒಂದು ಈಗ ಬ್ರಹ್ಮಗಂಟು ಈ ಒಂದು ಕೀರ್ತನ ನಟಿಯ ಆಗಿರುವಂತಹ ಗೀತಾ ಭಾರತಿ ಭಟ್ ಇವರಿಬ್ಬರನ್ನು ಕೂಡ ಅಭಿಷೇಕ್ ದಾಸ್ ಇಬ್ಬರನ್ನು ಕೂಡ ವಿಚಾರಣೆ ಕರೆದಿದ್ದಾರೆ. ಆ ವಿಚಾರಣೆ ಬಂದ ಸಂದರ್ಭದಲ್ಲಿ ಇದೇ ರೀತಿಯ ಪ್ರಶ್ನೆಗಳನ್ನ ಅಂದ್ರೆ ಈ ಒಂದು ಸಂಪರ್ಕದ ಹಿನ್ನೆಲೆಯಲ್ಲಿ ಅವರನ್ನ ವಿಚಾರಣೆ ಮಾಡ್ತಾರೆ. ಶರ್ಮಿತಾ, ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.